ಈ ಪ್ರತಿಭಟನೆ ಮೂಲಕ ಇವತ್ತು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇಡೀ ದೇಶದಲ್ಲಿ ಇವತ್ತು ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕರು, ಯುವಕರು ಈ ನರೇಂದ್ರ ಮೋದಿಗೆ ಮತ ನೀಡಿ ಯಾರು ನರೇಂದ್ರ ಮೋದಿನ ಪ್ರಧಾನಮಂತ್ರಿ ಮಾಡಬೇಕಂತ ಇದ್ರು ಅಂತ ಯುವಕರು ಇವತ್ತು ನರೇಂದ್ರ ಮೋದಿ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅನ್ನತಕ್ಕಂಥ ಒಬ್ಬ ಅಸಮರ್ಥ ಶಿಕ್ಷಣ ಸಚಿವನ ರಕ್ಷಣೆ ಮಾಡಲಿಕ್ಕೋಸ್ಕರ ಇವತ್ತು ಸಾವಿರಾರು ಜನಗಳ ಮೇಲೆ ಇವತ್ತು ನರೇಂದ್ರ ಮೋದಿ ಸರ್ವಾಧಿಕಾರಿ ಧೋರಣೆ ಮೂಲಕ ಇವತ್ತು ಲಾಠಿ ಚಾರ್ಜ್ ಮಾಡುವುದರ ಮೂಲಕ ಯುವತಿಯರು, ಯುವಕರು, ಮಹಿಳೆಯರ ಮೇಲೆ ಇವತ್ತು ಇಂಥ ಒಂದು ಕಠಿಣವಾದಂತಹ ಕ್ರಮ ಕೈಗೊಂಡಿರತಕ್ಕಂಥ ಎಡಿ ಸರ್ಕಾರ ಯಾವ್ದಾದ್ರು ಇದೆ ಅದು ನರೇಂದ್ರ ಮೋದಿ ಸರ್ಕಾರ. ನರೇಂದ್ರ ಮೋದಿ ಅನ್ನತಕ್ಕಂಥ ಒಬ್ಬ ನಾಲಾಯಕ ಪ್ರಧಾನಮಂತ್ರಿ ದೇಶದಿಂದ ತೊಲಗಬೇಕು. ಇವತ್ತು ಏನು ದೇಶದಲ್ಲಿ ಇವತ್ತು ಯುವಕರು ದಂಗೆ ಹೇಳ್ತಾ ಇದ್ದಾರೆ, ಆ ದಂಗೆನ ಇವತ್ತು ಕಡಿವಾಣ ಹಾಕ್ಲಿಕ್ಕೆ ನರೇಂದ್ರ ಮೋದಿ ಕೈಯಿಂದ ಸಾಧ್ಯ ಇಲ್ಲ. ಇವತ್ತು ನರೇಂದ್ರ ಮೋದಿ ನಿಮ್ಮ ಪಾಪದ ಕೊಡ ತುಂಬಿದೆ. ಪ್ರಾಮಾಣಿಕ ಯುವಕರನ್ನ, ವಿದ್ಯಾರ್ಥಿಗಳ ಬಾಳನ್ನ ಹಾಳು ಮಾಡಿರ್ತಕ್ಕಂಥ ನರೇಂದ್ರ ಮೋದಿ ಈ ದೇಶದಿಂದ ತೊಲಗಬೇಕು. ಆ ನಿಟ್ಟಿನಲ್ಲಿ ಇವತ್ತು ಇಡೀ ದೇಶವ್ಯಾಪ್ತಿ ಪ್ರತಿಭಟನೆ ನಡೀತಾ ಇದೆ. ಇವತ್ತು ನಮ್ಮ ನೆಚ್ಚಿನ ನಾಯಕರಾಗಿರತಕ್ಕಂಥ ರಾಹುಲ್ ಗಾಂಧಿರವರು ಹಾಗೂ ಬಿಜೆಪಿನ ಹೊರತುಪಡಿಸಿ ಎಲ್ಲಾ ಪಕ್ಷಾತೀತ ನಾಯಕರು ಇವತ್ತು ವಿದ್ಯಾರ್ಥಿಗಳ ಬೆಂಬಲಕ್ಕೆ ನಿಂತಿದ್ದಾರೆ. ವಿದ್ಯಾರ್ಥಿಗಳ ಏನು ಈ ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಅದನ್ನ ಬಲಿ ಹಾಕಬೇಕು. ಯಾರು ಈ ಅಕ್ರಮದಲ್ಲಿ ಭಾಗವಹಿಸಿದ್ದಾರೋ ಅಂತ ರಣೇಡಿಗಳನ್ನ ಬಂಧಿಸಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಧರ್ಮೇಂದ್ರ ಪ್ರಧಾನ ಇವತ್ತು ಬಂಧಿಸಬೇಕು. ಧರ್ಮೇಂದ್ರ ಪ್ರಧಾನ ರಾಜೀನಾಮೆ ಕೊಡಿಸಬೇಕು. ಯಾರು ನಿನ್ನೆ ಲಾಠಿ ಚಾರ್ಜ್ ಮಾಡಿ ಸ್ಟೇರ್ ಕೇಸ್ ಹೊಡೆದು ಯುವಕರ ಮೇಲೆ ದಾಳಿ ಮಾಡಿದರೆ ಅಂತ ಪೊಲೀಸ್ ಅಧಿಕಾರಿಗಳನ್ನ ವಜಾ ಮಾಡಬೇಕಂತ, ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿರುವ ಗೂಂಡಾ ಅಮಿತ್ ಶಾಗೆ, ಜನ ವಿರೋಧಿ ಬಿಜೆಪಿಗೆ, ಸರ್ವಾಧಿಕಾರಿ ನರೇಂದ್ರ ಮೋದಿಗೆ, ಸರ್ವಾಧಿಕಾರಿ ನರೇಂದ್ರ ಮೋದಿಗೆ, ಸರ್ವಾಧಿಕಾರಿ ನರೇಂದ್ರ ಮೋದಿಗೆ ಧಿಕ್ಕಾರ. ಯುವಕರ ಭವಿಷ್ಯವನ್ನು ಮಣ್ಣು ಮಾಡುತ್ತಿರುವ ಬಿಜೆಪಿ